ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 4ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಾಂಖ್ಯ ಯೋಗ ಮತ್ತೆ ಕರ್ಮಯೋಗವನ್ನ ಬೇರೆ ಬೇರೆ ಅಂತ ತಿಳ್ಕೊಳ್ಳುವಂಥವ್ರನ್ನ ಮೂರ್ಖರು ಅಂತ ಹೇಳಿದಾರಲ್ಲ, ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಅಂತಂದ್ರೆ ಎರಡು ಯೋಗಗಳಲ್ಲಿ ಮಾಡುವಂತ ವಿಧಾನ ಬೇರೆ ಆಗಿದ್ರು ಕೂಡ ಅದರ ಫಲದಲ್ಲಿ ಏಕತೆ ಇರೋ ಕಾರಣದಿಂದ ಎರಡರ ಫಲನೂ ಒಂದೇನೆ ಆದ್ರೂ ಕೂಡ ಅವರು ಬೇರೆ ಅಂತ ತಿಳ್ಕೊಳ್ತಾರಲ್ವಾ, ಅದಕ್ಕೋಸ್ಕರ ಅಂಥವ್ರನ್ನ ಮೂರ್ಖರು ಅಂತ ಹೇಳಿದ್ರು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮಯೋಗದ ಫಲ ಪರಮಾರ್ಥ ಜ್ಞಾನದ ಮೂಲಕ ಪರಮಪದದ ಪ್ರಾಪ್ತಿ ಅಂತ ಹೇಳಿರೋದು ಸರಿಯಾಗೇ ಇದೆ. ಈಗ ಕರ್ಮಯೋಗದ ಫಲ ಏನು? ಪರಮಾರ್ಥ ಅಂತಂದ್ರೆ ಆ ಭಗವಂತ ಅಥವಾ ನಾವ್ ಏನನ್ನ ಹೊಂದಬೇಕು ಅಂತ ಇದೀವೋ ಆ ಆಧ್ಯಾತ್ಮ ಜ್ಞಾನದ ಮೂಲಕ ನಾವು ಆ ಪರಮ ಪದವನ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳೋದು ಸರಿಯಾಗಿದೆ. ಯಾಕೆ ಅಂತಂದ್ರೆ ಯಾವುದರಿಂದ ಅವರು ನನ್ನನ್ನ ಪಡಿತಾರೋ ಆ ಬುದ್ಧಿಯೋಗವನ್ನ ನಾನೇ ಅವರಿಗೆ ಕೊಡ್ತೀನಿ ಅಂತ ಕೃಷ್ಣ ಕೂಡ ಹೇಳಿದಾನೆ. 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ? ಆ ಶ್ಲೋಕದಲ್ಲಿ ಯಾವ ಶ್ಲೋಕ ಅಂತಂದ್ರೆ ತೇಷಾಂ ಸತತ ಯುಕ್ತಾನಾಂ ಅಂತ. ಅದರಲ್ಲಿ ಏನ್ ಹೇಳಿದಾನ ಅವನು? ನಿರಂತರ ನನ್ನ ಧ್ಯಾನಾದಿಗಳಲ್ಲಿ ಯಾರು ತೊಡಗಿರ್ತಾನೋ ಮತ್ತೆ ಪ್ರೀತಿ ಪೂರ್ವಕವಾಗಿ ಭಜಿಸುವಂತ ಭಕ್ತರಿಗೆ ನಾನು ಯಾವುದರಿಂದ ಅವರು ನನ್ನನ್ನ ಪಡ್ಕೊಳ್ತಾರೋ ಅಂತಹ ತತ್ವಜ್ಞಾನ ರೂಪವಾದಂತಹ ಯೋಗವನ್ನ ನಾನು ಅವ್ರಿಗೆ ಕೊಡ್ತೀನಿ. ಅಂದ್ರೆ ಏನು? ಈಗ ಕರ್ಮಯೋಗವನ್ನ ಮಾಡ್ತಾ ಇರುವಂತಹ ಒಬ್ಬ ಭಕ್ತ ಇರ್ತಾನಲ್ಲ, ಅವನಿಗೆ ತತ್ವಜ್ಞಾನವನ್ನ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಈಗ ನಮ್ಗೆ ಅರ್ಥ ಆಯ್ತಾ? ತತ್ವಜ್ಞಾನದ ಮೂಲಕನೇ ಕರ್ಮಯೋಗಿಗೆ ಆ ಪರಮ ಪದ ಅನ್ನೋದು ಪ್ರಾಪ್ತಿ ಆಗತ್ತೆ ಅನ್ನೋದು ಸರಿಯಾಗಿದೆ. ಆ ವಿಷಯದ ಬಗ್ಗೆ 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಅವನು ಹೇಳಿದ್ದಾನೆ. ಆಮೇಲೆ ಅವರ ಮೇಲೆ ದಯೆಯನ್ನ ಮಾಡೋದಕ್ಕೋಸ್ಕರ ನಾನು ಜ್ಞಾನರೂಪಿ ದೀಪದ ಮೂಲಕ ಅವರ ಅಂಧಕಾರವನ್ನು ಕೂಡ ದೂರ ಮಾಡಿಬಿಡ್ತೀನಿ ಅಂತ ಹೇಳಿದಾನೆ. ಅದು ಕೂಡ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅದನ್ನು ಹೇಳಿದಾನೆ. ಯಾವುದು? ತೇಷಾಮೇವ ಅನುಕಂಪಾರ್ಥ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ? ಹೇ ಅರ್ಜುನ, ಅವರನ್ನ ಅನುಗ್ರಹ ಮಾಡೋದಕ್ಕೋಸ್ಕರ ಅಂತಾನೆ ಅವರ ಅಂತಃಕರಣದಲ್ಲಿ ಸ್ಥಿತನಾಗಿ ನೋಡಿ, ಯಾರು ಅವನನ್ನೇ ಧ್ಯಾನ ಮಾಡ್ತಾ ಇರ್ತಾರೋ ಅವನನ್ನ ಪ್ರೀತಿಯಿಂದ ಪೂಜಿಸ್ತಾ ಇರ್ತಾರೋ ಅಂತ ಭಕ್ತರಿಗೆ ಅಂಥವರ ಅಂತಃಕರಣದಲ್ಲಿ ನಾನು ಅವರ ಒಳಗಡೆ ಕೂತ್ಕೊಂಡು ಸ್ವಯಂ ನಾನೇ ಅವರ ಅಜ್ಞಾನದಿಂದ ಉಂಟಾಗಿರುವಂಥ ಅಂಧಕಾರ ಅನ್ನೋದಿದೆಯಲ್ಲ ಅದನ್ನ ಪ್ರಕಾಶಮಯವಾದಂತಹ ತತ್ವಜ್ಞಾನ ರೂಪಿ ದೀಪದ ಮೂಲಕ ನಾನು ನಾಶಗೊಳಿಸ್ತೀನಿ. ಯಾವಾಗ ನಮಗೆ ತತ್ವ ಅರ್ಥ ಆಗ್ತಾ ಹೋಗುತ್ತೋ ನಮ್ಮಲ್ಲಿರುವಂಥ ಅಂಧಕಾರ ಎಲ್ಲ ತಂತಾನಾಗೆ ದೂರ ಆಗ್ಬಿಡುತ್ತೆ. ಅಂಥ ಕೆಲಸವನ್ನೂ ಕೂಡ ಭಗವಂತ ಆ ಭಕ್ತರ ಹೃದಯದಲ್ಲಿ ಕೂತ್ಕೊಂಡು ಆ ಕೆಲಸವನ್ನ ಮಾಡ್ತಾನೆ ಅಂತ ಅವನೇ ಸ್ವಯಂ ಹೇಳಿದಾನೆ. ಇನ್ನು ಕರ್ಮಯೋಗದಿಂದ ಶುದ್ಧಂತಃಕರಣನಾಗಿ ತನ್ನಿಂದ ತಾನೇ ಆ ಜ್ಞಾನವನ್ನ ದೊರಕಿಸಿಕೊಳ್ತಾನೆ ಅಂತ 4ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅದು ಅಂತಂದ್ರೆ ಧೂಮೇನ ಪ್ರಿಯತೆ ವಹ್ನೀರ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ? ಯಾವ ರೀತಿ ಹೊಗೆಯಿಂದ ಅಗ್ನಿ ಮತ್ತೆ ಕೊಳೆಯಿಂದ ಕನ್ನಡಿ ಮುಚ್ಚಲ್ಪಟ್ಟಿರುತ್ತೋ ಮತ್ತೆ ಯಾವ ರೀತಿ ಜರಾಯು ಅನ್ನುವಂತಹ ಪೊರೆಯಿಂದ ಆ ಗರ್ಭ ಅನ್ನೋದು ಆವರಿಸ್ಕೊಂಡಿರುತ್ತೋ ಅದೇ ರೀತಿ ಈ ಜ್ಞಾನ ಅನ್ನೋದು ಕಾಮದ ಮೂಲಕ ಆವರಿಸ್ಕೊಂಡಿರುತ್ತೆ ಅಂತ ಹೇಳಿದಾನೆ. ಅಂದ್ರೆ ಆ ರೀತಿ ಮುಚ್ಚಲ್ಪಟ್ಟಿರೋದನ್ನ ಜ್ಞಾನದ ಮೂಲಕ ಅದನ್ನ ಅವನು ಕ್ಲಿಯರ್ ಮಾಡ್ಕೊಳ್ತಾನೆ. ಶುದ್ಧ ಅಂತಃಕರಣ ಯಾವಾಗ ನಮಗಾಗುತ್ತೋ ಅದು ಆಗೋ ರೀತಿ ಯಾವುದು ಹೇಳಿ? ಕರ್ಮಯೋಗದಿಂದ. ಯಾವಾಗ ನಾವು ಕರ್ಮವನ್ನ ಮಾಡ್ತಾ ಇರ್ತೀವೋ ಆಗ ನಮ್ಮ ಅಂತಃಕರಣ ಶುದ್ಧವಾಗಿ ತನ್ನಿಂದ ತಾನೇ ಆ ಜ್ಞಾನವನ್ನ ಅದು ಪಡ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಭಗವಂತನ ವಚನಗಳಿಂದ ಇದು ಸಿದ್ಧ ಆಗುತ್ತೆ. ಅಂದ್ರೆ ಏನು? ಕರ್ಮಯೋಗ ಜ್ಞಾನಯೋಗದ ಮೂಲಕ ಅಂದ್ರೆ ಅರ್ಥ ಏನು? ಯಾವಾಗ ನಾವು ತತ್ವವನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವೋ ಆಗ ಭಗವಂತನೇ ನಮ್ಮ ಒಳಗಡೆ ಬುದ್ಧಿಯೋಗವನ್ನ ಕೊಡ್ತಾನೆ, ಅಂತಃಕರಣ ಶುದ್ಧವಾಗುತ್ತೆ, ಅದರಿಂದ ನಮಗೆ ತಿಳುವಳಿಕೆ ಅನ್ನೋದು ಬರುತ್ತೆ. ಈ ಮಾತುಗಳಿಂದ ಇದು ಸಿದ್ಧ ಆಗುತ್ತೆ. ಏನು? ಕರ್ಮಯೋಗದ ಫಲ ಅನ್ನೋದು ಪರಮಾರ್ಥ ಜ್ಞಾನದ ಮೂಲಕ ಪರಮ ಪದದ ಪ್ರಾಪ್ತಿ ಅಂತ ಹೇಳಿರುವಂಥದ್ದು. ಆದರೂ ಕೂಡ ಸಾಂಖ್ಯಯೋಗ ಸ್ವಯಂ ತತ್ವಜ್ಞಾನನೇ ಆಗಿದೆ ಅಲ್ವಾ, ಅದರ ಫಲ ತತ್ವಜ್ಞಾನದ ಮೂಲಕ ಮೋಕ್ಷವನ್ನ ಪಡ್ಕೊಳ್ಳೋದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾರೆ.
ಇಲ್ಲಿ ಸಾಂಖ್ಯಯೋಗ ಅಂತಂದ್ರೆ ಸ್ವಯಂ ತತ್ವಜ್ಞಾನ ಅಂತ ಅರ್ಥ ಮಾಡಿಕೊಂಡಾಗ ನಮಗೆ ಈ ಪ್ರಶ್ನೆ ಬರುತ್ತೆ. ಸಾಂಖ್ಯಯೋಗ ಅನ್ನೋದು ಸ್ವಯಂ ತತ್ವಜ್ಞಾನನೇ ಆದ್ಮೇಲೆ ಅದರ ಫಲ ತತ್ವಜ್ಞಾನದ ಮೂಲಕ ನಾವು ಮೋಕ್ಷವನ್ನ ಪಡ್ಕೊಳ್ಳೋದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಈಗ ಕರ್ಮಯೋಗದ ಫಲ ಏನೋ ನಾವು ತತ್ವಜ್ಞಾನವನ್ನ ತಿಳ್ಕೊಂಡಾಗ ಅದರ ಫಲ ಪರಮ ಪ್ರಾಪ್ತಿ ಅನ್ನೋದು ಸರಿಯಾಗಿದೆ. ಆದ್ರೆ ಸಾಂಖ್ಯಯೋಗ ಅಂದ್ರೇನೆ ತತ್ವಜ್ಞಾನ ಅಂತಂದ್ಮೇಲೆ ಅದರ ಫಲ ತತ್ವಜ್ಞಾನದ ಮೂಲಕ ಮೋಕ್ಷವನ್ನ ಪಡ್ಕೊಳ್ಳೋದು ಅಂತ ಹೇಗ್ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಸಾಂಖ್ಯಯೋಗ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಇದು ಪ್ರಶ್ನೆ ನಮಗೆ ಬರುತ್ತೆ. ಇಲ್ಲ ಅಂತಂದ್ರೆ ಈಗ ಸಾಂಖ್ಯಯೋಗ ಅಂತಂದ್ರೆ ಅದು ಒಂದು ಮಾರ್ಗ ಅಂತ ತಗೊಂಡಾಗ ನಮಗೆ ಈ ಪ್ರಶ್ನೆ ಬರೋದಿಲ್ಲ. ಆದ್ರೆ ಯಾವಾಗ ಸಾಂಖ್ಯಯೋಗವನ್ನೇ ನಾವು ಸ್ವಯಂ ಅದು ತತ್ವಜ್ಞಾನ ಅಂತ ತಿಳ್ಕೊಳ್ತೀವೋ ಆಗ ನಮಗಿದು ಪ್ರಶ್ನೆ ಬರೋದು ನಿಜಾನೇ. ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.